ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಂಡಹಳ್ಳಿ ಗ್ರಾಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನಿವತ್ತು ಸುನಂದಮ್ಮ ಅನ್ನುವರಿಗೆ ಮನೆ ಇಲ್ಲದ ಕಾರಣ 2003ರಲ್ಲಿ ಸರ್ಕಾರಿ ಮನೆ ಆಗಿದ್ದು, ಆಗಿನ ಕಾಲದಲ್ಲಿ ಡಾಕ್ಯುಮೆಂಟೇಷನ್ ಕೊರತೆಯಿಂದ ಅವರ ಮನೆ ನವೀಕರಣ ಆಗದೆ ನಿಂತು ಹೋಗಿದ್ದುದನ್ನು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುನೇಶ್ ಅವರು ಮತ್ತು ನಮ್ಮ ತೊಂಡಹಳ್ಳಿ ಗ್ರಾಮದ ಅರಿವು ಪ್ರಭಾಕರ್ ಅವರು, ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಮೊಳಬಾಲ್ ತಾಲೂಕು ಗ್ರಾಮ ಪಂಚಾಯಿತಿ ಒಕ್ಕೂಟದ ಅಧ್ಯಕ್ಷರ ಶಂಕರ್ ಅವರು, ನಮ್ಮ ಇದೇ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವನೀತಮ್ಮ ಮಗನಾದ ಹರೀಶ್ ಅವರು, ರವೀಣ್ಣ ಅವರು ಎಲ್ಲ ಆಗಮಿಸಿದ್ದಾರೆ. ಅದೇ ರೀತಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಪಂಚಾಯಿತಿಗಳಲ್ಲಿ ಆಲ್ರೆಡಿ ಇದು 2ನೇ ಕಾರ್ಯಕ್ರಮ ಅನಿಸುತ್ತಿದ್ದು, ಇದು 2ನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಮಾಡಬೇಕಾಗಿದ್ದಂಥ ಕಾರ್ಯಕ್ರಮನ ಇಂಥ ಪುಣ್ಯಾತುಮರು ಇವತ್ತು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಆಗ್ತಾ ಇದೆ, ಶ್ಲಾಘಿಸಬೇಕಾಗುತ್ತೆ. ಎಲ್ಲ ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಅಷ್ಟೇ ದಯವಿಟ್ಟು ಇಂಥ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇಂಥ ಬಡಬಗ್ಗರು ಜಾಸ್ತಿ ಜನ ಇರುವುದರಿಂದ ಇಂಥ ಸಹಕಾರ ನೀವು ಮಾಡಿಕೊಡ್ಬೇಕಾಗುತ್ತೆ. ಅದೇ ರೀತಿ ನೀವು ಏನೇ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇದ್ರೂ ಕೂಡ ನಮ್ಮಂಥವ್ರ ಗಮನಕ್ಕೂ ತನ್ನಿ. ನಾವು ಏನೋ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 15 ಹಳ್ಳಿ ಇರೋದ್ರಿಂದ ಎಲ್ಲ ಗ್ರಾಮ ಪಂಚಾಯತ್ ಒಳ್ಳೆ ಕೆಲಸ ಮಾಡ್ತೇವೆ. ಸ್ಕೂಲ್ಗಳಿಗೆಲ್ಲ ನೀವು ಒಳ್ಳೆ ಚೇರ್ಸು, ಪೈಂಟ್ಸು ಎಕ್ಸೆಟ್ರಾ ಏನೇನೋ ಕೊಡಿಸ್ಕೊಟ್ಟಿದ್ದೀರಾ. ಬಿಲ್ಡಿಂಗ್ ಏನೋ ಬಿದ್ದೋಗುವಂಥ ಸ್ಟೇಜಲ್ಲಿ ಇರೋದನ್ನೆಲ್ಲ ಅದೆಲ್ಲ ಕಟ್ಕೊಡ್ತಾ ಇದ್ದೀರಾ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಲ್ಲೇ ಇರ್ತೀರಾ, ಕರ್ನಾಟಕ ರಾಜ್ಯಕ್ಕೆ ಹಬ್ಬಿಕೊಂಡು ಹೋಗಿದ್ದಾರೆ ಮುನೇಶ್ ಅವರು. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇಂಥ ಜನಪರ ಕಾರ್ಯಕ್ರಮಗಳನ್ನ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಇವತ್ತೇನು ನಮ್ಮ ಪಂಚಾಯಿತಿಯಲ್ಲಿ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಈ ಮನೆ ಇನಾಗ್ರೇಷನ್ಗೆ ಬಂದು ಕರೆದಿದ್ದಕ್ಕೆ ನಾವು ಬಂದು ಖುಷಿಯಾಗಿದೆ ನಮಗೆ. ಸುನಂದಮ್ಮ ಅವ್ರಿಗೆ ಏನು ಮನೆ ಕಟ್ಸ್ಕೊಟ್ಟಿದ್ದಾರೆ, ಅವರಿಗೆ ಮನೆ ಕಟ್ಸ್ಕೊಟ್ಟಿರೋದಕ್ಕೆ ಇವತ್ತು ಸರ್ಕಾರಗಳು ಮನೆಗಳು ಕೊಡ್ತಾ ಇಲ್ಲ. ಸರ್ಕಾರಗಳು ಮನೆ ಕೊಟ್ಟಿಲ್ಲ ಅಂದರೂ ಕೂಡ ಇಂಥವರು ಇದನ್ನು ಗುರುತಿಸಿ ಇಂಥ ಮನೆ ಕಟ್ಕೊಡ್ತಾ ಇದ್ರೆ ಸುಮ್ಮನೆ ಆಗೋದಿಲ್ಲ. ಯಾಕಂದರೆ ಇವತ್ತು ಅಣ್ಣ ತಮ್ಮಂದ್ರಿಗೆ ಆಗ್ತಾ ಇರೋಂಥ ಕಾಲದಲ್ಲಿ ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬಂದಿದ್ದೀವಿ ಅಂಥವ್ರು ಬಂದು ಒಂದು ತೊಂಡಳ್ಳಿ ಅಂತ ಗ್ರಾಮದಲ್ಲಿ ಒಂದು ಮನೆ ಕಟ್ಕೊಡ್ಬೇಕು ಅಂದರೆ ಅಷ್ಟು ಈಸಿ ಆಗಿರೋದಿಲ್ಲ. ಯಾಕಂದರೆ ಇಂಥವ್ರನ್ನೆಲ್ಲ ಗುರುತಿಸ್ಬೇಕಾಗುತ್ತೆ. ಇವತ್ತು ನೋಡಿ ಪಾಪ ಅವರು ನೋಡ್ತಾ ಇದ್ರೆ ಒಂದು ಆಧಾರ್ ಕಾರ್ಡ್ ಇಲ್ವಂತೆ, ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ಗಮನಕ್ಕೆ ಈಗ ಬರ್ತಾ ಇದೆ ಎಷ್ಟು ಆಧಾರ್ ಕಾರ್ಡ್ ಇಲ್ಲ, ಏನೂ ಡಾಕ್ಯುಮೆಂಟೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಬಾಧೆ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಇರಲಿ, ಮುಂದಿನ ದಿನಗಳಲ್ಲಿ ನಾವು ಅಷ್ಟೇ ನಮ್ಮ ತಹಸೀಲ್ದಾರ್ ಅವ್ರನ್ನಾಗಲಿ DC ಅವ್ರನ್ನಾಗಲಿ ಅವ್ರ ಮುಖಾಂತರ ಮಾತಾಡಿ ಅವ್ರಿಗೇನೋ ಇವಾಗ ಡಾಕ್ಯುಮೆಂಟೇಷನ್ ಏನು ಕೊರತೆ ಇದೆಯೋ ಅದನ್ನು ಕೊಡಿಸೋ ಜವಾಬ್ದಾರಿ ನಾವು ತಗೊತೀವಿ. ಇನ್ನೂ ಅಷ್ಟೇ ಸರ್, ಅರಿವು ಪ್ರಭಾಕರ್ ಸರ್ ಅವರೇ, ಇನ್ನು ಮುಂದಿನ ದಿನಗಳಲ್ಲಿ ನೀವೇನೇ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ಸಣ್ಣ ಪುಟ್ಟ ನಾವು ನಮ್ಮ ಗಮನಕ್ಕೆ ತಂದಾಗ ನಾವು ಕೈ ಜೋಡಿಸ್ತೀವಿ. ಯಾಕಂದರೆ ಈ ಸಮಾಜಮುಖಿ ಕಾರ್ಯಕ್ರಮ ಆಗಿರೋದ್ರಿಂದ ನಮಗೂ ಒಂದು ಒಳ್ಳೆಯ ಹೆಸರು ಬರಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ನಮ್ಮನ್ನು ತೊಂಡಳ್ಳಿ ಗ್ರಾಮಕ್ಕೆ ಕರೆದು ಇನಾಗ್ರೇಷನ್ ಕಾರ್ಯಕ್ರಮ ಮುಗಿಸಿ ಇವಾಗ ಏನೋ ಕಾರಣಾಂತರಗಳಿಂದ ನಾನು ಲಾಸ್ಟ್ವರೆಗೂ ಇರಬೇಕಾಗಿತ್ತು. ಕಾರಣಾಂತರಗಳಿಂದ ನಾವು ಬೇರೆ ಕೆಲಸಗಳ ನಿಮಿತ್ತ ಎಲ್ಲೋ ಹೋಗಬೇಕಾಗಿರೋದ್ರಿಂದ ಇದನ್ನು ಮುಗಿಸ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತು ಇಲ್ಲಿ ಕರೆದಿದ್ದಕ್ಕೆ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಅನಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.